ಹಾಯ್ ಎಲ್ರಿಗೂ ನಮಸ್ಕಾರ. ಇದೇನು ರೋಡ್ ನೋಡ್ತಿದ್ದೀರಾ? ಇವರು ಅನುಮತಿ ರಸ್ತೆ ಬಿಟ್ಕೊಂಡಿರೋದು. ಅಲ್ಲಿಂದ ನಿಮಗೆ ಹಿಂಗೆ ಬಂದರೆ ಇದೇ ರಸ್ತೆ. ಇದು ಊರ ಪಕ್ಕದ ಜಾಗ ನೋಡಿ. ಪಕ್ಕದಲ್ಲೇ ಊರಿದೆ. ಇದೇನು ಜಾಗ ಕಾಣಿಸ್ತಿದೆ, ಇದು ಪಾರ್ಕ್ ಮಾಡೋಕ್ಕೆ ಬಿಟ್ಕೊಂಡಿರೋ ಜಾಗ. ಇದೊಂದು 2.5 ಎಕರೆ ಇದೆ ನೋಡಿ. ಅದೆಲ್ಲ ನೀರು ಒಂಥರ ಚೆನ್ನಾಗಿ ಲುಬಿನಿ ಬರ್ತದೆ, ಸಿಂಪಲ್ ಚಿಕ್ಕದಾಗಿ ಮಾಡಿದೆ. ಒಂದು 2.5 ಎಕರೆ ಇದೆ ಇದು ನೋಡಿ. ಊರ ಪಕ್ಕದ ಜಾಗ ನೋಡಿ. ನಿಮಗೆಲ್ಲ ಎಲ್ವಿ ಇದೆ ನೋಡಿ. ಇಲ್ಲೇನಿದೆ ಗೋರಿ, ಇದಲ್ಲ ಪಕ್ಕದ ಜಾಗ. 28 ಗುಂಟೆ ಜಾಗ, ಊರ ಪಕ್ಕದ ಜಾಗ. ನಿಮ್ಗೆ ಆ ಕಡೆಯಿಂದ ಟಾರ್ ರೋಡ್ ಇದೆ. ಈಸ್ಟು ಮತ್ತು ವೆಸ್ಟು ಎರಡೂ ಕಡೆ ನಿಮಗೆ ಫೇಸಿಂಗ್ ಇರೋವಂಥ ಜಾಗ. ಒಂದು TC ಇದೆ ನಿಮಗೆ. ಟೋಟಲ್ 28 ಗುಂಟೆಗೆ ಒಂದು 15ರಿಂದ 20 ತೆಂಗಿನ ಮರ ಬರುತ್ತೆ ನೋಡಿ. ಇಲ್ಲಿಂದ ಹಿಡಿದು ನಿಮಗೆ ಅಲ್ಲಿವರೆಗೂ ಅದೇನು ಕಬ್ಬಿದೆ ಅಲ್ಲ, ಹುಲ್ಲಿದೆ ಅಲ್ಲಿವರೆಗೂ. ಹಿಂಗೆ ಫುಲ್ಲು ಬಾಕ್ಸ್ ಶೇಪಲ್ಲಿ ಬರುತ್ತೆ. ಗೋರಿ ಇದಕ್ಕೇನು ಸೇರಲ್ಲ. ಈ ಕಡೆ ಬೇರೆಯವ್ರ ಜಮೀನು. ರೋಡ್ ಇಲ್ಲೂ ಇದೆ. ಇದು ಈಸ್ಟ್ ಅನುಮತಿ ರಸ್ತೆ. ಇದು ಈಸ್ಟ್ ಫೇಸಿಂಗ್. ಇದು ವೆಸ್ಟ್ ಫೇಸಿಂಗ್ಗೆ ನಿಮಗೆ ಟಾರ್ ರೋಡ್ ಪಾಯಿಂಟ್ ಬರುತ್ತೆ. ಈ ಜಾಗ ಬಂದು ಚನ್ನಪಟ್ಟಣ 10 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರಿಗೆ 9 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿಗೆ 58 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ ನೋಡಿ. ನಿಮಗೆ ಇವೆಲ್ಲ ಸೇರಿ ಒಂದು 15ರಿಂದ 20 ತೆಂಗಿನ ಮರ ಬರುತ್ತೆ ನೋಡಿ. ಇಲ್ಲಿಂದ ಹಿಡಿದು ಹಿಂಗೆ ನಿಮಗೆ ಆ ತೆಂಗಿನ ಮರದವರೆಗೂ ಬರುತ್ತೆ ಜಾಗ. 28 ಗುಂಟೆ ಜಾಗ ಇದು. ಇದು ಬಂದು ಜನರಲ್ ಪ್ರಾಪರ್ಟಿ. ಇದು ಪಿತ್ರಾರ್ಜಿತ ಆಸ್ತಿ. ಮೂಲ ರೈತರ ಹತ್ರ ಇರೋ ಜಾಗ ಇದು ನೋಡಿ. ನಿಮಗೆ ವೆಸ್ಟ್ ಫೇಸಿಂಗ್ ಏನಿಲ್ಲ ಅಂದ್ರೂ 100 ಅಡಿಗಿಂತ ಜಾಸ್ತಿ ರೋಡ್ ವೆಡ್ತ್ ಬರುತ್ತೆ ನಿಮಗೆ ಈ ಜಾಗ. ಮತ್ತು ಕೆಂಪು ಭೂಮಿ ಇದು ನೋಡಿ. ಅಲ್ಲಿ ಇದೆಯಲ್ಲ ಇಲ್ಲಿವರೆಗೂ ನೋಡಿ. ಇದಿದೆಯಲ್ಲ ಇಲ್ಲಿಂದ ಹಿಡ್ದು ನಿಮಗೆ ಹಿಂಗೆ ಹೋಗಿ ಚೂರು ಬೆಂಡಾಗಿ ಗೋರಿ ಟಚ್ ಆಗಲ್ಲ. ಮತ್ತು ನಿಮಗೆ ಫುಲ್ಲು ಬಾಕ್ಸ್ ಶೇಪಲ್ಲಿ ಹಂಗೆ ಬರುತ್ತೆ. ನಿಮ್ಗೆ ಒಂದು 20 ತೆಂಗಿನ ಮರ ಬರುತ್ತೆ. ನಿಮ್ಗೆ 5 ವರ್ಷದ ತೆಂಗಿನ ಮರ ಒಂದು 5-6 ಗಿಡ ಬರುತ್ತೆ. ಮಿಕ್ಕಿದೆಲ್ಲ ಈ ಥರ ಗಿಡಗಳು ನೋಡಿ. ಅಲ್ಲೇನಿದೆ ಅಲ್ಲಿವರೆಗೂ ಫುಲ್ಲು ಬಾಕ್ಸ್ ಶೇಪಲ್ಲಿ ಬರುತ್ತೆ ಜಾಗ. ಊರ ಪಕ್ಕದ್ದೇ ಜಾಗ. ನಿಮ್ಗೆ ಸೇಫ್ಟಿ ಪರ್ಪಸ್ ಅಂತ ಏನೂ ತೊಂದರೆ ಇಲ್ಲ. ತುಂಬಾ ಚೆನ್ನಾಗಿದೆ. ಟಾರ್ ರೋಡ್ ಪಾಯಿಂಟು. ಮತ್ತು ನಿಮಗೆ ಚನ್ನಪಟ್ಟಣ ಮತ್ತು ಹಲಗೂರು ರೋಡ್ಗೆ ಜಸ್ಟ್ ಇಲ್ಲಿಂದ ನಿಮಗೆ ಒಂದು 300 ಅಡಿ ಅಷ್ಟೇ. ಈ ಜಾಗದಿಂದ 300 ಅಡಿ ನೋಡಿ. ನಿಮ್ಗೆ ಅಲ್ಲಿವರೆಗೂ ಬರುತ್ತೆ ಜಾಗ. 28 ಗುಂಟೆ. ಅಲ್ಲಿಂದ ಹಿಡಿದು ನಿಮಗೆ ಫುಲ್ ನೋಡಿ ಬಾಕ್ಸ್ ಶೇಪಲ್ಲಿ ಬರುತ್ತೆ. ನಿಮ್ಗೆ ಅಲ್ಲಿಂದ ಇಲ್ಲಿ ಹೊರತು ನಿಮಗೆ 100 ಅಡಿಗಿಂತ ಜಾಸ್ತಿ 120 ಅಡಿ ರೋಡ್ ವೇಸ್ ಬರುತ್ತೆ. ಈ 28 ಗುಂಟೆನ ಬೇಕಾದ್ರೆ ನೀವು ಇಬ್ಬರು ಬೇಕಾದರೂ 14 ಗುಂಟೆನ ಮಾಡ್ಕೊಂಡು ತೊಗೋಬೋದು. ಇದ್ರ ಬೆಲೆ ಬಂದು 3 ಲಕ್ಷ ಪರ್ ಗುಂಟೆ ಅಂತ ಹೇಳ್ತಾರೆ. ಕೊತ್ಕೊಂಡು ಮಾತ್ರ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ. ಪೇಪರ್ ಎಲ್ಲ ಕ್ಲಿಯರ್ ಆಗಿದೆ. ಡೈರೆಕ್ಟ್ ರಿಜಿಸ್ಟರ್ ಇರೋಂಥ ಜಾಗ. ಬಸ್ ಎಲ್ಲ ಮಾಡಿಸಿದ್ದಾರೆ. ಕಲ್ಲು ಕೂಡ ನೆಟ್ಟಿದ್ದಾರೆ. ನಿಮಗೆ ಎಲ್ಲ ಬಸ್ ಎಲ್ಲ ಆಗಿರೋದ್ರಿಂದ ಆರಾಮಾಗಿ ನೀವು ಫೆನ್ಸ್ ಹಾಕೊಬೋದು. ಮತ್ತು ಡೈರೆಕ್ಟ್ ರಿಜಿಸ್ಟರ್ ರೆಡಿ ಇರೋವಂಥ ಜಾಗ. ಮತ್ತು ಊರ ಪಕ್ಕದ್ದೇ ಜಾಗ ನೋಡಿ. ಹಿಲ್ವಿ ಪ್ರಾಪರ್ಟಿ ಇದು. ಮತ್ತು ನಿಮಗೆ ಇಲ್ಲಿ ಬಸ್ ರೂಟ್ ಇದೆ. ಸ್ಟೇಟ್ ಹೈವೇ ಇದು. ಬರೀ ಒಂದು 350 ಅಡಿ ಹೋದರೆ ನಿಮಗೆ ಬಸ್ ಸ್ಟಾಪು. ಅದು ಸ್ಟೇಟ್ ಹೈವೇ ಅದು. ಆರಾಮಾಗಿ ನೀವು ಬಸ್ಸಲ್ಲಿ ಕೂಡ ಬರ್ಬೋದು ಈ ಜಾಗಕ್ಕೆ. ಕೆಂಗೇರಿಗಿಲ್ಲಿಂದ 58 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರಿಗೆ 9 ಕಿಲೋಮೀಟ್ರ್ ಆಗುತ್ತೆ. ಚನ್ನಪಟ್ಟಣಕ್ಕಿಂದ 10 ಕಿಲೋಮೀಟ್ರ್ ಆಗುತ್ತೆ. ಇದು ಬಂದು ಟಾರ್ ರೋಡ್ ಪಾಯಿಂಟು. ಯಾರೆಲ್ಲ ಈ ಥರ ಒಂದು ಜಾಗ ಹುಡುಕ್ತಾ ಇರ್ತೀರಾ ಅಂಥವ್ರಿಗೆ ಈ 28 ಗುಂಟೆ ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಬೇಕು ಅಂದರೆ ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೋಡಿ. ಇಲ್ವಿ ಪ್ರಾಪರ್ಟಿ ಊರ ಪಕ್ಕದ ಜಾಗ.